ನಮಸ್ತೆ, ಜೈ ಹಿಂದ್. ನಾನು ನಿಮ್ಮ ಮೆಚ್ಚಿನ ಸೈನಿಕ ಮೈಸೂರಿನ ಸಂಸ್ಥಾಪಕ ಮತ್ತು ಎಕ್ಸ್ ಬ್ಲಾಕ್ ಅಂಡ್ ಕಮರ್ ಶ್ರೀಧರ್ ಸಿಎಂ. ಇವತ್ತು ಕೊಡ್ತಂತ ವಿಡಿಯೋ ವಿಶೇಷವಾಗಿ ತುಂಬಾ ಅನುಕೂಲ ಆಗುವಂತದ್ದು. ಬಹಳಷ್ಟು ಮಕ್ಕಳುಗಳು ನಾವು ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾದಲ್ಲಿ, ಫೇಸ್ಬುಕ್ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ. ಏನೇನು ಡಾಕ್ಯುಮೆಂಟ್ ತಗೊಂಡೋಗ್ಬೇಕು, ಇಂಡಿಯನ್ ಆರ್ಮಿ, ಅಗ್ನಿವೀರ ಆಗಿರ್ಲಿ, SSC ಆಗಿರ್ಲಿ, ಅವ್ರು ಯಾವುದೇ ಹುದ್ದೆಗೆ ಹೋಗಿರ್ಲಿ ಅಂತ ಮಕ್ಕಳಿಗೆ ಏನ್ ಡಾಕ್ಯುಮೆಂಟ್ಸ್ ತಗೊಂಡೋಗ್ಬೇಕು ಅನ್ನೋದನ್ನ ನಾವು ಹೇಳ್ತಾನೆ ಇರ್ತೀವಿ. ಆದ್ರೂ ಕೂಡ ಡೌಟ್ ಅಲ್ಲಿ ಮಕ್ಕಳು ಏನ್ ತಗೊಂಡೋಗ್ಬೇಕು, ಏನ್ ತಗೊಂಡಬಾರ್ದು, ಏನಾದ್ರು ಚೇಂಜಸ್ ಆಗಿದೆಯಾ, ಏನಾದ್ರು ಕರೆಕ್ಷನ್ ಆಗಿದೆಯಾ, ಏನಾದ್ರು ಇಂಪ್ಲಿಮೆಂಟ್ ಆಗಿದೆಯಾ, ಈ ತರ ಕೆಲವೊಂದು ಕ್ವಶನ್ಗಳು ಶುರು ಆಗ್ತದೆ. ಆ ಕ್ವಶನ್ಗಳಿಗೆ ಉತ್ತರ ಅಂತಂದ್ರೆ ಮೇನ್ ನಿಮ್ಗೆ ಇವಾಗ ರೀಸೆಂಟ್ಲಿ ಬಂದಿರುವಂತ ಅಡ್ಮಿಟ್ ಕಾರ್ಡ್ ಮುಖ್ಯವಾಗಿರ್ತದೆ. ಅಡ್ಮಿಟ್ ಕಾರ್ಡ್ ಅಲ್ಲಿ ಏನ್ ಕೊಟ್ಟಿರ್ತಾನೆ ಅದೇ ಇರ್ತದೆ. ಏನಾದ್ರು ಚೇಂಜಸ್ ಇದ್ರು ಕೂಡ ಅಪ್ಡೇಟ್ ಮಾಡಿರ್ತಾನೆ, ಏನಾದ್ರೂ ಬೇಡ ಅಂತ ಕೂಡ ಕಿತ್ತಾಕಿರ್ತಾನೆ, ಏನಾದ್ರೂ ಬದಲಾವಣೆ ಇದ್ರು ಕೂಡ ಖಂಡಿತ ತಿಳಿಸಿರ್ತಾನೆ. ಹಾಗಾದ್ರೆ ನಾನು ಇವತ್ತು ಈ ಒಂದು ಅಡ್ಮಿಟ್ ಕಾರ್ಡ್ ನಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಜಾಯಿನ್ ಇಂಡಿಯನ್ ಆರ್ಮಿ ಅಡ್ಮಿಟ್ ಕಾರ್ಡ್ ಫಾರ್ ರಿಕ್ರೂಟ್ಮೆಂಟ್ ರ್ಯಾಲಿ ರ್ಯಾಲಿ ತಗೊಂಡುವಂತದ್ದು ನಿಮ್ಗೆ ಸ್ಕ್ಯಾನ್ ಇದೆ. ಅದ್ರ ಕೆಳಗಡೆ BAN_KR_BN_AVGD ಅಂದ್ರೆ ಅಗ್ನಿವೀರ್ ಜಿಡಿಗೆ, ಟೆಕ್ನಿಕಲ್ ಆದ್ರೆ TCM ಬರ್ತದೆ, ನರ್ಸಿಂಗ್ ಅಸಿಸ್ಟೆಂಟ್ ಆದ್ರೆ NEN ಬರ್ತದೆ, ಟ್ರೇಡ್ಸ್ ಆದ್ರೆ TRADS ಅಂತ ಬರ್ತದೆ. ಈ ತರ ಕೆಲವೊಂದು ಕೊಡ್ತಾನೆ. ಅದನ್ನ ನೀವು ಕನ್ಫ್ಯೂಷನ್ ಆಗ್ಬಿಡಿ. ಕೆಲವರು ಮಂಗಳೂರು ಸೇಮ್ ಅವ್ರದ್ದು ರೋಲ್ ನಂಬರ್ ನೋಡ್ಕೊಂಡು ಒಂದೊಂದ್ಸಲ ಅವ್ರು ಕನ್ಫ್ಯೂಸ್ ಆಗ್ಬಿಡ್ತಾರೆ, ಇದು ಮಂಗಳೂರು ಯಾರೋನೋ ಅಥವಾ ಬೆಂಗಳೂರು ಯಾರೋನೋ, ಇದು ಕನ್ಫ್ಯೂಷನ್ ಆಗ್ಬಿಡುತ್ತೆ. ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗ್ಬೇಡಿ. ಆ ಮುಂದೆ ಇರುವಂತ ನಂಬರ್ ಒಂದೇ ಇರ್ಬೋದು, ಅದ್ರ ಮುಂದೆ ಅದಕ್ಕಿಂತ ಮುಂಚೆ ಇರುವಂತ ಬೆಂಗಳೂರು ಕರ್ನಾಟಕ ಬೆಂಗಳೂರು ಅಂತ ಇರ್ಬೇಕು, ಇಲ್ಲ ಬೆಂಗಳೂರು ಕರ್ನಾಟಕ ಮಂಗಳೂರು ಅಂತ ಇರಬೇಕು. ಅದು ಕನ್ಫ್ಯೂಷನ್ ಆಗ್ಲಿಕ್ಕೆ ಹೋಗ್ಬೇಡಿ. QR ಕೋಡ್ ಕೊಟ್ಟಿರ್ತಾನೆ, ಇದು ಸ್ಕ್ಯಾನ್ ಮಾಡಿದಾಗ ಸೇಮ್ ಮ್ಯಾಚ್ ಆಗ್ಬೇಕಾಗ್ತದೆ. ನೆಕ್ಸ್ಟ್ ಕೊಟ್ಟಂತದ್ದು ಕಾಲಮ್ 3 ಕಾಲಮ್ ಕೊಟ್ಟಿದ್ದಾನೆ. ಈ 3 ಕಾಲಮ್ ನಲ್ಲಿ ಕೊಟ್ಟಿರುವಂತದ್ದು ನೀವು ಏನ್ ತುಂಬಿರ್ತೀರಾ ಅಪ್ಲಿಕೇಶನ್ ಹಾಕಿ ಅದೇ ಕೊಟ್ಟಿರುವಂತದ್ದು. ಕ್ಯಾಂಡಿಡೇಟ್ ನೇಮು, ಫಾದರ್ ನೇಮು, ತಾಯಿ ಹೆಸರು, ತಂದೆ ಹೆಸರು, ಡೇಟ್ ಆಫ್ ಬರ್ತ್, ಅನ್ಮ್ಯಾರಿಡ್, ಮ್ಯಾರಿಡ್ ಅಂತ ತಗೊಳ್ಳೋದೇ ಇಲ್ಲ, ಮೇಲ್ ID ಅಥವಾ ಫೋನ್ ನಂಬರ್, ಅದಕ್ಕೆ ಬೇಕು ಯಾವ ಕ್ಲಾಸ್ ಅಲ್ಲಿ ಇದ್ದೀರಾ, ಜೊತೆಗೆ ನಿಮ್ಗೆ ಅಡ್ರೆಸ್, ಮತ್ತೆ ನಿಮ್ ಕ್ವಾಲಿಫಿಕೇಶನ್ ಏನು ಅಪ್ಲಿಕೇಶನ್ ಹಾಕಿದ್ರೆ ತಗೊಂಡಿದ್ದೀರಾ, ಡಾಕ್ಯುಮೆಂಟ್ಸ್ ಅಪ್ಲೈ ಮಾಡಿದ್ರಲ್ಲ ಆ ಡಾಕ್ಯುಮೆಂಟ್ಸ್ 10th ಮೇಲೆ, PUC ಮೇಲೆ, ಡಿಗ್ರಿ ಮೇಲೆ ಹಾಕಿದ್ರಲ್ಲ ಅದು, ಮತ್ತೆ ಮೆಟ್ರಿಕ್ ಸರ್ಟಿಫಿಕೇಟ್ ನೀವು ನಂಬರ್ ಹಾಕಿರ್ತಾರಲ್ಲ ಆ ನಂಬರ್, ಇದೆಲ್ಲ ಕೊಟ್ಟಿರ್ತಾನೆ. ಅದೆಲ್ಲ ನೀವು ಫಿಲ್ ಆಗಿದೆ, ಸರಿಯಾಗಿದೆ, ನೀವು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಜೊತೆಗೆ ವೆನ್ಯೂ ಎಲ್ಲಿ ನಡೆಯುತ್ತೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಬಳ್ಳಾರಿ ರ್ಯಾಲಿ ನಡೀತಿದೆ, ಬಳ್ಳಾರಿಯ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ನಡೀತಾ ಇದೆ. ಅದ್ ಬಿಟ್ರೆ ಮೇನ್ ಇದೆಲ್ಲ ನೋಡ್ಬೇಕಂತದ್ದು ಸ್ನೇಹಿತರೆ, ಇದರಲ್ಲಿ ಇನ್ಸ್ಟ್ರಕ್ಷನ್ಸ್, ಏನೇನು ಡಾಕ್ಯುಮೆಂಟ್ಸ್ ತಗೊಂಡೋಗ್ಬೇಕು, ಏನ್ ತಗೋಬಾರ್ದು. ತುಂಬಾ ಮಕ್ಕಳುಗಳು ಭಾರಿ ಕನ್ಫ್ಯೂಷನ್. ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಹೆಂಗ್ ತಯಾರಿ ಮಾಡ್ಕೊಳ್ಳಿ, ಶಾರ್ಟ್ ಟೈಮ್ ಇದೆ, ಮುಂಚೆ ನಾನು ಅದಕ್ಕೆ ಗಮನ ಕೊಡ್ಲಿಲ್ಲ, ಏನ್ ಮಾಡೋದು ಈಗ ಇಂಗ್ಲಿಷ್ ಅಲ್ಲಿ ಬೇಕು ಡಾಕ್ಯುಮೆಂಟ್ಸ್ ಎಲ್ಲವೂ ಕೂಡ, ಮೊದಲು ನನ್ನ ಹತ್ರ ಕನ್ನಡದಲ್ಲಿ ಇದೆ, ಅಪ್ಲೈ ಮಾಡಿದ್ರೆ 21 ಡೇಸ್ ತಗೊಳುತ್ತೆ, ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾರೆ. ನೀವು ಗಾಬರಿ ಆಗ್ಲಿಕ್ಕೆ ಹೋಗ್ಬೇಡಿ. ಇಲ್ಲಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ನಿಮ್ಗೆ ಹೇಳ್ತೀನಿ, ಅಷ್ಟು ಮಾತ್ರ ಡಾಕ್ಯುಮೆಂಟ್ಸ್ ತಗೊಂಡೋಗಿ, ಅಕಸ್ಮಾತ್ ಡಾಕ್ಯುಮೆಂಟ್ಸ್ ಇಲ್ಲೇ ಇದ್ರು ಟೈಮ್ ಕೊಡ್ತಾರೆ, ಉಳಿದಂತ ಡಾಕ್ಯುಮೆಂಟ್ ತಗೊಂಡೋಗುತ್ತೆ. ಮೇನ್ ನೀವು ತಗೊಂಡೋಗ್ಬೇಕಿರೋದು 4 ಡಾಕ್ಯುಮೆಂಟ್ ಇಂಪಾರ್ಟೆಂಟ್. ಮೊದಲು ನಿಮ್ದು ಅಡ್ಮಿಟ್ ಕಾರ್ಡ್ ಏನ್ ತಗೊಂಡೋಗ್ತೀರಾ ನೀವು, ಅಡ್ಮಿಟ್ ಕಾರ್ಡ್ ಕ್ಲಿಯರ್ ತಗೊಂಡೋಗ್ಬೇಕು. ಅಡ್ಮಿಟ್ ಕಾರ್ಡ್ ಇದು ಪ್ರಿಂಟ್ ನೀಟ್ ಆಗಿರ್ಬೇಕು, ಮಡ್ಚಿರಬಾರ್ದು. ಯಾಕಂದ್ರೆ ಸ್ಕ್ಯಾನ್ ಆಗುತ್ತೆ ಅಲ್ಲಿ QR ಕೋಡ್, ಮಡ್ಚಿದ್ರೆ ಸ್ಕ್ಯಾನ್ ಆಗಲಿಲ್ಲ ಸಮಸ್ಯೆ ಆಗ್ತದೆ. ಅದಕ್ಕೋಸ್ಕರ ನೀವೇನ್ ಮಾಡಬೇಕು, ಅಡ್ಮಿಟ್ ಕಾರ್ಡ್ ನ ಫೋಲ್ಡ್ ಮಾಡ್ಬಿಡಿ, ನೀಟಾಗಿ ಒಂದು ಎನ್ವಲಪ್ ಹಾಕೊಂಡು ಹೋಗಿ. ಗುಡ್ ಪ್ರಿಂಟ್ ಇರಬೇಕು, ಲೇಸರ್ ಪ್ರಿಂಟ್ ಅಲ್ಲಿ ಚೆನ್ನಾಗಿರೋ ಪ್ರಿಂಟ್ ನ ತಗೊಂಡೋಗಿ, ಅದ್ರಲ್ಲಿ ಯಾವ್ದು ರೀತಿ ಫೋಲ್ಡ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ನೆಕ್ಸ್ಟ್ ಇದರಲ್ಲಿ ಇನ್ಸ್ಟ್ರಕ್ಷನ್ ಹೇಳಿದಾನೆ. ಆನ್ಲೈನ್ ಅಡ್ಮಿಟ್ ಕಾರ್ಡ್ ನಾನು ಹೇಳಿದೆ 4 ಡಾಕ್ಯುಮೆಂಟ್ ಇಂಪಾರ್ಟೆಂಟ್ ಅಂತ. ಒಂದು ಅಡ್ಮಿಟ್ ಕಾರ್ಡ್ ತಗೊಂಡೋಗಿ, ಮಾಸ್ ಕಾರ್ಡ್ ಒರಿಜಿನಲ್ ತಗೊಂಡೋಗ್ಬೇಕು. ಮಾಸ್ ಕಾರ್ಡ್ ಒರಿಜಿನಲ್ ಹತ್ರ ಇಲ್ವಾ ಸರ್, ನೀವು ಅಕಸ್ಮಾತ್ ಕಾಲೇಜಿಗೆ ಒರಿಜಿನಲ್ ಕೊಟ್ಬಿಟ್ಟಿದ್ರೆ ಜೆರಾಕ್ಸ್ ತಗೊಂಡು ಅವ್ರ ಹತ್ರ CTC ಅಟೆಸ್ಟೆಡ್ ಮಾಡಿಸಿ ಸೀಲ್ ಸಿಗ್ನೇಚರ್ ಮಾಡಿಸಿ, ಗ್ರೀನ್ ಪೆನ್ ಸಿಗ್ನೇಚರ್ ಆಗಿರ್ಬೇಕು. ಒರಿಜಿನಲ್ ಡಿಪಾಸಿಟೆಡ್ ಅವರ್ ಕಾಲೇಜ್ ಅಂತ ಅವ್ರು ಬರ್ಕೊಡ್ಬೇಕು. ಅವಾಗ ನಿಮ್ಗೆ ಅದು ವ್ಯಾಲಿಡ್ ಆಗ್ತದೆ, ಈಕ್ವಲ್ ಆಗ್ತದೆ. ಅದ್ರಲ್ಲಿ ಬರ್ಕೊಂಡು CTC ಮಾಡಿಸ್ಬೇಕು, ಸರ್ಟಿಫೈಡ್ ಟು ಕಾಪಿ. ಆ ಕಾಪಿನ ತಗೊಂಡೋದ್ರು ಕೂಡ ನಿಮ್ಗೆ ಒರಿಜಿನಲ್ ಸಮಾನ ಆಗ್ತದೆ, ತಗೊಂಡು ಹೋಗ್ಬೋದು. ಇಲ್ಲಾಂದ್ರೆ ಒರಿಜಿನಲ್ ಕೂಡ ಒರಿಜಿನಲ್ ಇಸ್ಕೊಂಡು ಹೋಗ್ಬಿಡಿ. ಒಂದೇನು ಹೇಳಿದ್ರೆ ನಿಮ್ಗೆ ಅಡ್ಮಿಟ್ ಕಾರ್ಡ್, ಇನ್ನೊಂದು ಮಾಸ್ ಕಾರ್ಡ್, ಯಾವ್ದಾದ್ರು 10th ಅಥವಾ PUC ಮೇಲೆ PUC ತಗೊಂಡೋಗ್ಬೇಕು, 10th ತಗೊಂಡೋಗ್ಬೇಕಾಗುತ್ತೆ. 10th PUC 2 ತಗೊಂಡೋಗಿ. ಓಕೆ, ಅದ್ ಬಿಟ್ರೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಐಡೆಂಟಿ ಪ್ರೂಫ್ಗೆ ಅದನ್ನು ತಗೊಂಡೋಗುತ್ತೆ. ನೆಕ್ಸ್ಟ್ 4ನೇ ಬೇರೆ ಫೋಟೋಗ್ರಾಫ್. ಈ ಫೋಟೋಗ್ರಾಫ್ ಇಂಪಾರ್ಟೆಂಟ್, 15 ಫೋಟೋಗ್ರಾಫ್ ತಗೊಂಡೋಗ್ಬೇಕು. ಇಷ್ಟೊಂದು ಇಂಪಾರ್ಟೆಂಟ್ ತಗೊಂಡೋಗ್ಲೇಬೇಕು. ಅಷ್ಟನ್ನು ಬಿಟ್ಟು ಬಾಕಿ ಡಾಕ್ಯುಮೆಂಟ್ಸ್ ಎಲ್ಲ ನೀವು ರೆಡಿ ತಗೊಂಡೋಗಿ. ರೆಡಿ ಇಲ್ಲ ಅಂತ ಟೈಮ್ ಕೊಡೋ ಟೈಮಲ್ಲಿ ತಗೊಂಡೋಗಿ. ಏನಪ್ಪಾ ಅಂದ್ರೆ 8th ಕ್ಲಾಸ್ ಪಾಸ್ ಸರ್ಟಿಫಿಕೇಟ್. ಇದ್ರಲ್ಲಿ ಕೆಲವು ಮಕ್ಕಳು ಕನ್ಫ್ಯೂಷನ್, ಸರ್ ನಾವು 10th ಮೇಲೆ ಅಪ್ಲಿಕೇಶನ್ ಹಾಕಿದ್ದೀನಿ, PUC ಮೇಲೆ ಅಪ್ಲಿಕೇಶನ್ ಹಾಕಿದ್ದೀನಿ, ನಾನು 8th ಸರ್ಟಿಫಿಕೇಟ್ ತಗೊಂಡೋಗ್ಬೇಕಾ? ಅವಶ್ಯಕತೆ ಇಲ್ಲ. ಯಾರು ಟ್ರೇಡರ್ಗೆ 8th ಮೇಲೆ ಅಪ್ಲಿಕೇಶನ್ ಆಗಿದೆ ಅವ್ರು ಮಾತ್ರ 8th ಸರ್ಟಿಫಿಕೇಟ್ ಬೇಕಿದೆ, 8th ಮಾರ್ಕ್ಸ್ ಕಾರ್ಡ್ ಬೇಕಿದೆ, ಬಾಕಿ ಅವಶ್ಯಕತೆ ಇಲ್ಲ. ಸುಮ್ಮನೆ ಅದೆಲ್ಲ ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗಬೇಡಿ. ಅದು ಜಸ್ಟ್ 8th ಮೇಲೆ ಟ್ರೇಡ್ ಮ್ಯಾನ್ಗೆ ಅಪ್ಲಿಕೇಶನ್ ಹಾಕಿದ್ರು ಮಾತ್ರ ತಗೊಂಡೋಗಿ. ನೆಕ್ಸ್ಟ್ ಬಂದದ್ದು ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಥವಾ ಲಿವಿಂಗ್ ಸರ್ಟಿಫಿಕೇಟ್. ನೀವು ಟ್ರಾನ್ಸ್ಫರ್ ಒರಿಜಿನಲ್ ಇದ್ರೆ ತಗೊಂಡೋಗಿ, ಇಲ್ಲ ಅಂತಂದ್ರೆ ಅದನ್ನು ಕೂಡ CTC ಮಾಡಿಸ್ಕೊಂಡು ಜೆರಾಕ್ಸ್ಗೆ ಸೀಲ್ ಸಿಗ್ನೇಚರ್ ಮಾಡಿಸ್ಕೊಂಡೋಗಿ, ಅದು ಕೂಡ ವ್ಯಾಲಿಡ್ ಇದೆ. ಅಥವಾ ಲಿವಿಂಗ್ ಸರ್ಟಿಫಿಕೇಟ್ ತಗೊಂಡೋಗಬೇಕಾಗುತ್ತೆ. ನೆಕ್ಸ್ಟ್ ಸ್ಕೂಲ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್, ಇದು ಮುಖ್ಯ. ಸ್ಕೂಲ್ ಸರ್ಟಿಫಿಕೇಟ್, ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಸ್ಕೂಲಿಂದ ತಗೋಬೇಕು, ಒಂದು ಪಂಚಾಯತ್ ತಗೋಬೇಕು. 2 ಕಡೆ ಕೂಡ ನೀವು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ತಗೊಂಡೋಗ್ಬೇಕು. ಕ್ಯಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಅದು ಕೂಡ ಮಾಡಿಸಿ ಇಟ್ಕೊಂಡಿರಿ. ಎಲ್ಲರಿಗೂ ತಹಸೀಲ್ದಾರ್ ಸಿಗ್ನೇಚರ್ ಆಗಬೇಕು ಕೇಳಿದಾನೆ. ಇದರಲ್ಲಿ ಇಶ್ಯೂಡ್ ಬೈ ತಹಸೀಲ್ದಾರ್ ಅಂತ ಹೇಳಿದಾನೆ. ಅರ್ಥ ನೀವು ಯಾವ್ದೇ ನಾಡ ಕಚೇರಿಯಿಂದ ಮಾಡಿಸಿದ್ರು ಕೂಡ ಅದನ್ನ ಇಂಗ್ಲಿಷ್ ಅಲ್ಲಿ ತಗೊಂಡೋಗ್ಬೇಕು. ನೀವು ಕನ್ನಡದಲ್ಲಿ ತಗೊಂಡಿದ್ರೆ ಅದನ್ನ ಮತ್ತೆ ಚೇಂಜಸ್ ಮಾಡಿ, ಕನ್ನಡದಲ್ಲಿ ಇದ್ರೆ ಇಂಗ್ಲಿಷ್ ಅಲ್ಲಿ ಚೇಂಜ್ ಮಾಡ್ಕೊಂಡು ಇಂಗ್ಲಿಷ್ ಅಲ್ಲಿ ತಗೊಂಡೋಗಿ. ಅಕಸ್ಮಾತ್ ಈಗಿಲ್ಲ ಗಾಬರಿ ಹಾಕಿ ಹೋಗ್ಬೇಡಿ, ನೆಕ್ಸ್ಟ್ ಟೈಮ್ ಕೊಡಿ.
ಸೊ ಅನ್ಮ್ಯಾರಿಡ್ ಸರ್ಟಿಫಿಕೇಟ್ ಏನಿದೆ ನಿಮ್ ಪಂಚಾಯತಿಂದ ಅಥವಾ ನಿಮ್ ಕಾರ್ಪೊರೇಷನ್ ಇಂದ ನೀವು ಎಲ್ಲಿಂದ ಯಾವ ವಾರ್ಡ್ ಬರ್ತೀರಾ ಅಲ್ಲಿಂದ ತಗೊಂಡೋಗ್ಬೇಕು. ಅಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಇಂದ ಸಿಗ್ನೇಚರ್ ಮಾಡ್ಸ್ಕೊಂಡು ತಗೊಂಡೋಗ್ಬೇಕಾಗುತ್ತೆ. ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಒರಿಜಿನಲ್ ತಗೊಂಡೋಗ್ಬೇಕು. ಮಿನಿಮಮ್ 15 ಫೋಟೋ ಹೇಳಿದೀನಿ, 15 ಫೋಟೋ. ಈ 15 ಫೋಟೋದಲ್ಲಿ ಏನಿದೆ ಸೊ ಕ್ಲಿಯರ್ ಹೇಳಿದ್ರೆ 4.5 ಸೆಂಟಿಮೀಟರ್ ಟು 3.5 ಸೆಂಟಿಮೀಟರ್. ಸೊ ಟೋಟಲ್ ನಿಮ್ಗೆ 4.25 ಸೆಂಟಿಮೀಟರ್ ಹೈಟ್ ಇದ್ರೆ 3.25 ಸೆಂಟಿಮೀಟರ್ ವಿಡ್ತ್ ಇರಬೇಕು. ಬ್ಯಾಕ್ ಗ್ರೌಂಡ್ ಲೈಟ್ ಬ್ಲೂ ಅಥವಾ ವೈಟ್ ಬ್ಲಾಕ್ ಬ್ಯಾಕ್ ಗ್ರೌಂಡ್ ಇರಬೇಕಾಗುತ್ತೆ. ಏನ್ ಬಿಟ್ಟಿರೋಂಗಿಲ್ಲ, ಸ್ಪೆಕ್ಸ್ ಹಾಕೊಳ್ಳಂಗಿಲ್ಲ, ಸ್ಟೈಲ್ ಮಾಡೋಂಗಿಲ್ಲ. ನಿಮ್ಗೆ 2 ಕಿವಿಗಳು ಕಾಣಿಸ್ಬೇಕು, ಇದು ಇಂಪಾರ್ಟೆಂಟ್ ನೋಡಿ. ನೀವು ಫೋಟೋ ತೆಗೆಸ್ಕೊಬೇಕಿದ್ರೆ 2 ಕಿವಿಗಳು ಕರೆಕ್ಟಾಗಿ ಕಾಣಿಸ್ಬೇಕು. 2 ಕಿವಿ ಕಾಣ್ತಾ ಇವೆ ಅಂತಂದ್ರೆ ಫೋಟೋ ಕರೆಕ್ಟಾಗಿ ಕೂತಿದ್ದೀರಾ ಅಂತ ಅರ್ಥ. ಕ್ರಾಸ್ ಆಗಿ ಕೂತ್ಕೊಳ್ಳೋದು, 1 ಕಿವಿ ಕಾಣಿಸೋದು, ಹೇರ್ ಸ್ಟೈಲ್ ಮಾಡೋದು, ಸ್ಪೆಕ್ಸ್ ಹಾಕೊಳ್ಳೋದು ಇದೆಲ್ಲ ಇದ್ರೆ ತಗೊಳ್ಳಲ್ಲ. ಮೀಸೆ ಒಂದ್ಸರಿ ಬಿಟ್ಟಿರೋದು ಫೋಟೋದಲ್ಲಿ ಮಾತ್ರ. ನೀವು ಅಲ್ಲಿಗೆ ರ್ಯಾಲಿಗೆ ಹೋದಾಗ ಮೀಸೆನೇ ಇಲ್ಲ, ಈ ತರ ಆಗಬಾರ್ದು. ನೀಟಾಗಿ ಟ್ರಿಮ್ ಮಾಡಿಸ್ಕೊಂಡಿರ್ಬೇಕು, ಕ್ಲಿಯರ್ ಆಗಿರ್ಬೇಕು ಫೇಸು. ಜೊತೆಗೆ ನಿಮಗೆ ಶರ್ಟ್ ಆದಷ್ಟು ಪ್ರಯತ್ನ ಮಾಡಿ ಕಲರ್ ಶರ್ಟ್ ಅಲ್ಲಿ ನೀವು ಫೋಟೋನ ತೆಗೆಸ್ಕೊಳ್ಳಿ. ಫೋಟೋ ಎಕ್ಸ್ಟ್ರಾ ತಗೊಂಡೋಗಿ 15 ಹೇಳಿದ್ರೆ ನೀವು 20 ತಗೊಂಡೋಗಿ ಬೇಕಾಗುತ್ತೆ. ನೀವು ಯಾರು NCC ಮೇಲೆ ಅಪ್ಲೈ ಮಾಡಿದಿರಾ ಅವ್ರು NCC ಸರ್ಟಿಫಿಕೇಟ್ ತಗೊಂಡೋಗ್ಬೇಕು. ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ತಗೊಂಡೋಗ್ಬೇಕು. IT ಮೇಲೆ ಅಥವಾ ಯಾವ್ದೇ ರೀತಿ ಬೇರೆ ರೀತಿ ಏನಾದ್ರು ಸ್ಪೋರ್ಟ್ಸ್ ಕೋಟಾದಲ್ಲಿ ಬೇರೆ ಕೋಟಾದಲ್ಲಿ ಏನಾದ್ರು ಅಪ್ಲೈ ಮಾಡಿದ್ರೆ ಅದಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ ಪೂರ್ತಿ ನೀವು 2 ಕಾಪಿನ ಎಕ್ಸ್ಟ್ರಾ ತಗೊಂಡೋಗ್ಬೇಕು. ಅದು ಅಥಾರಿಟಿ ಪರ್ಸನ್ ಅದಕ್ಕೆ ಸೀಲ್ ಸಿಗ್ನೇಚರ್ ಮಾಡಿರ್ಬೇಕು. ಅಂಡ್ ಅಫಿಡೇವಿಟ್ ಆಸ್ ಪರ್ ದ ಫಾರ್ಮೆಟ್. ಅಫಿಡೇವಿಟ್ ಇದರಲ್ಲಿ ಫಾರ್ಮೆಟ್ ಅಲ್ಲಿ ನಿಮಗೆ ಇದರಲ್ಲಿ ಅಡ್ಮಿಟ್ ಕಾರ್ಡ್ ತಗೋಬೇಕಿದ್ರೆ ಫಾರ್ಮೆಟ್ ಕೊಟ್ಟಿರ್ತಾನೆ, ಅದು ಡೌನ್ಲೋಡ್ ಮಾಡ್ಕೊಂಡು ಮಾಡಿಸ್ಕೊಬಹುದು. ಇಲ್ಲ ಅದನ್ನೇ ಕಾಪಿ ಪೇಸ್ಟ್ ಮಾಡಿಸ್ಕೊಂಡು ಬೇಕಿದ್ರೆ ನೀವು ನಿಮ್ಮ ಲಾಯರ್ ಹತ್ರ ಮಾಡಿಸ್ಕೊಳ್ಳಿ. ಅದೇ ಜಾಸ್ತಿ ಖರ್ಚಾಗಲ್ಲ, 100 ರೂಪಾಯಿ ಪೇಪರ್ ಆಗುತ್ತೆ. ಅಫಿಡೇವಿಟ್ ಮತ್ತೆ ನೋಟರಿ ಮಾಡಿಸ್ಲಿಕ್ಕೆ ಅದೊಂದು 150 ರೂಪಾಯಿ ತಗೋತಾನೆ. 200 300 ರೂಪಾಯಿ ಆಗುತ್ತೆ. ಅದು ಈಗಲೇ ಮಾಡಿಸ್ಬೇಕಂತ ಏನಿಲ್ಲ, ಇದ್ರೆ ಮಾಡಿಸ್ಕೊಂಡೋಗಿ ಇಲ್ಲ ಆಮೇಲೆ ಕೊಟ್ಟರು ಆಗುತ್ತೆ. ಸೊ ಸಾಧ್ಯ ತಗೊಂಡೇ ಹೋಗ್ಬಿಡಿ. ಓಕೆ, ನೆಕ್ಸ್ಟ್ ಬೇಕಿರೋಂಥದ್ದು ಪೊಲೀಸ್ ವೆರಿಫಿಕೇಶನ್. ಈಗ ಅರ್ಜೆಂಟ್ ಇಲ್ಲ, ಅದು ನೀವು ಯಾವಾಗ ರ್ಯಾಲಿ ಕ್ಲಿಯರ್ ಆಗುತ್ತೆ, ಮೆರಿಟ್ ಲಿಸ್ಟ್ ಹೆಸರು ಬರುತ್ತೆ ಅವಾಗ ಪೊಲೀಸ್ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ. ಯಾಕಂದ್ರೆ ನೀವು ಪೊಲೀಸ್ ವೆರಿಫಿಕೇಶನ್ ಹಾಕಿರ್ತೀರಾ, ಅದು ಬರುತ್ತೆ ಅವಾಗ 6 ಮಂತ್ ವ್ಯಾಲಿಡಿಟಿ ಇರುತ್ತೆ. ಮತ್ತೇನಾದ್ರು ಅಕಸ್ಮಾತ್ ಆಗಲಿ ಅಂದ್ರೆ ನೆಕ್ಸ್ಟ್ ಯೂಸ್ ಆಗಲ್ಲ ಅದು. ಅದಕ್ಕೋಸ್ಕರ ನಿಮ್ಗೆ ಇವಾಗ ಈಗ ಅರ್ಜೆಂಟ್ ಇಲ್ಲ ಪೊಲೀಸ್ ವೆರಿಫಿಕೇಶನ್. ಯಾವಾಗ ನಿಮಗೆ ರ್ಯಾಲಿ ಕ್ಲಿಯರ್ ಆಗಿ ಮೆರಿಟ್ ಲಿಸ್ಟ್ ಎಷ್ಟು ಬರುತ್ತೆ ಮೆಡಿಕಲ್ ಕ್ಲಿಯರ್ ಆಗಿ ಆ ನಂತರ ನೀವು ಬೇಕಾದ್ರೆ ಪೊಲೀಸ್ ವೆರಿಫಿಕೇಶನ್ ಮಾಡ್ಕೊಂಡು ಹೋಗಿ. ಸೊ ಎಲ್ಲವೂ ಕೂಡ ಇಲ್ಲಿರುವಂತ ಡಾಕ್ಯುಮೆಂಟ್ಸ್ ಎಲ್ಲ ಪೂರ್ತಿ ತಕೊಂಡು ಹೋಗ್ಬೇಕಂತ ಹೇಳಿದಾನೆ. ಇದರಲ್ಲಿ ಕೂಡ ಕೆಳಗಡೆ ಸಿಗ್ನೇಚರ್ ಮಾಡಬಹುದು ನೋಡಿ. ಡೇಟ್, ಪ್ಲೇಸ್, ಸಿಗ್ನೇಚರ್ ಅಂದ್ರರ್ಥ ಮೇಲ್ಗಡೆ ಕೊಟ್ಟಿರುವಂತ ಎಲ್ಲದೂ ಕೂಡ ಸರಿ ಇದೆ. ನಾನು ಯಾವ್ದು ಇದನ್ನ ಓದಿ ಅರ್ಥ ಮಾಡ್ಕೊಂಡಿದೀನಿ, ನಾನು ಬುದ್ಧಿವಂತನೇ, ದಡ್ಡ ಅಲ್ಲ, ನಾನೆಲ್ಲ ಅರ್ಥ ಮಾಡ್ಕೊಂಡಿದೀನಿ ಅಂತೇಳಿ ನೀವು ಸಿಗ್ನೇಚರ್ ಮಾಡ್ಕೊಡ್ಬೇಕು. ಸಿಗ್ನೇಚರ್ ಮಾಡಿದ್ಮೇಲೆ ಅದು ಕ್ಲಿಯರ್ ಅಂತ ಅರ್ಥ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಅಡ್ಮಿಟ್ ಕಾರ್ಡ್ ಅಲ್ಲಿ ಕೆಳಗಡೆ ಇನ್ನೊಂದು ಸೆಕೆಂಡ್ ಪೇಜ್ ಕೊಟ್ಟಿರುವಂತದ್ದು, ಇದು ಕೂಡ ಇಂಪಾರ್ಟೆಂಟ್. ಮೊದಲೇ ಹೇಳಿದ್ದ ನೀವು ಎಕ್ಸಾಮ್ 2 ಬರಿಬಹುದು. GD ಬರೆದ್ರೆ ಟೆಕ್ನಿಕಲ್ ಬರಿಬಹುದು, ಕ್ಲರ್ಕ್ ಬರಿಬಹುದು, ಟ್ರೇಡ್ ಬರಿಬಹುದು, ಯಾವ್ದಾರ ಬರಿಬಹುದು. 2 ಎಕ್ಸಾಮ್ ಬರಿಬಹುದು. ಆದ್ರೆ ರ್ಯಾಲಿ ಕಂಡಕ್ಟ್ ಮಾಡಿಸೋ ಒಂದಕ್ಕೆ ನೀವು ಫಿಸಿಕಲ್ ಫಿಟ್ನೆಸ್ ಶೋ ಮಾಡಬೇಕು. PET ನಲ್ಲಿ ಒಂದಕ್ಕೆ ಭಾಗವಹಿಸಬೇಕು. ಮೆಡಿಕಲ್ ಎಕ್ಸಾಮ್ ಒಂದಕ್ಕೆ ಭಾಗವಹಿಸಬೇಕು. ಡಾಕ್ಯುಮೆಂಟ್ಸ್ ಒಂದಕ್ಕೆ ಕೊಡಬೇಕು. 2 ಕೊಡುವಂತ ಅವಶ್ಯಕತೆ ಇಲ್ಲ. ಆದ್ರೆ ನೀವು ಸೆಲೆಕ್ಷನ್ ಆಗಿರೋದು 2 ಕೂಡ ನೀವು ಅಡ್ಮಿಟ್ ಕಾರ್ಡ್ ತಗೊಂಡೋಗ್ಬೇಕಷ್ಟೇ. ಅಕಸ್ಮಾತ್ 2 ಅಡ್ಮಿಟ್ ಕಾರ್ಡ್ ಬಂದ್ರೆ 2 ತಗೊಂಡೋಗಿ ಕೊಡ್ಬೇಕಷ್ಟೇ. ಸರ್ ನಾನು ಇದರಲ್ಲಿ ಅಗ್ನಿವೀರ್ GDಗೂ ಸೆಲೆಕ್ಷನ್ ಆಗಿದ್ದೀನಿ, ಟೆಕ್ನಿಕಲ್ ಸೆಲೆಕ್ಷನ್ ಆಗಿದ್ದೀನಿ, 2 ತಗೊಂಡ್ಕೊಡಿ. ಟ್ರೇಡ್ ಸೆಲೆಕ್ಷನ್ ಇದೆ ತಗೊಂಡ್ಕೊಡಿ. ಯಾವ ಸೆಲೆಕ್ಷನ್ ಇದೆ ಅಡ್ಮಿಟ್ ಕಾರ್ಡ್ ಮಾತ್ರ 2 ತಗೊಂಡೋಗ್ಬೇಕಾಗ್ತದೆ. ರ್ಯಾಲಿ ಒಂದೇ ಅಟೆಂಡ್ ಮಾಡಬೇಕು, ಮೆಡಿಕಲ್ ಒಂದೇ ಅಟೆಂಡ್ ಮಾಡಬೇಕು, ಡಾಕ್ಯುಮೆಂಟ್ಸ್ ಒಂದೇ ಕೊಡಬೇಕಾಗುತ್ತೆ. ಎಕ್ಸ್ಟ್ರಾ ಕೊಡೋ ಅವಶ್ಯಕತೆ ಇಲ್ಲ ಅಂತ ಕ್ಲಿಯರ್ ಹೇಳಿದಾನೆ. ಯಾವ ಟೈಮ್ ಕೊಟ್ಟಿದ್ದಾನೆ, ಯಾವ ಲೊಕೇಶನ್ ಆ ಲೊಕೇಶನ್ ತಲುಪಿ ಅಂತ ಹೇಳಿದಾನೆ. ಈ ಟೇಬಲ್ ನ ಕೊಟ್ಟಿದ್ದಾನೆ, ಕೆಲವೊಂದನ್ನ 11 ಇದರಲ್ಲಿ ರಾ ಕೊಟ್ಟಿದ್ದಾನೆ. ಆ ಕಾಲಮ್ ಅಲ್ಲಿ ನೋಡಿ ಚೆಕ್ ಮಾಡೋಣ. ಪ್ರಯಾರಿಟಿ 1 RTGC ಅಂತಂದ್ರೆ RT ಅಂದ್ರೆ ರಿಲಿಜಿಯಸ್ ಟೀಚರ್ ಅಂತ ಹೇಳಿ. ಅಲ್ಲಿ ಒಬ್ರು ಒಂದು ಯಾವುದೇ ಬಟಾಲಿಯನ್ ಕೂಡ ಒಬ್ರು ಗುರುಗಳಿರ್ತಾರೆ, ದೇವರುಗಳನ್ನ ಸೊ ಅದ್ರ ಬಗ್ಗೆ ಟೀಚ್ ಮಾಡೋಂಥವ್ರು. ಅಲ್ಲಿ RTGC ಅವ್ರಿಗೆ ಇಂಟರ್ವ್ಯೂ ಇರ್ತದೆ. ಜನವರಿ ಅಥವಾ ಫೆಬ್ರವರಿ ಇಂಟರ್ವ್ಯೂ ಆಗುತ್ತೆ. ಆ ಟೈಮಲ್ಲಿ ಇಂಟರ್ವ್ಯೂ ಕೂಡ ತಯಾರು ಮಾಡಿ ಇಟ್ಕೊಂಡಿರ್ಬೇಕು. ಜಸ್ಟ್ ಫಿಸಿಕಲ್ ಮುಗಿಸ್ಕೊಂಡು ಹೋಗ್ಬಿಟ್ರಾಗಲ್ಲ, ನೆಕ್ಸ್ಟ್ ಅವ್ರಿಗೆ ಇಂಟರ್ವ್ಯೂ ಕೂಡ ಇರ್ತದೆ. ಪ್ರಯಾರಿಟಿ 2 JCO ಕ್ಯಾಟಗರಿ ಯಾರಾದ್ರೂ ಅಪೇಕ್ಷೆ ಹಾಕೊಂಡಿದ್ರೆ ಅವ್ರಿಗೂ ಇಂಟರ್ವ್ಯೂ ಇರ್ತದೆ. ಸೇಮ್ ಜನವರಿ ಫೆಬ್ರವರಿ 26 ಅಲ್ಲಿ. ಅದ್ ಬಿಟ್ರೆ ಹವಿಲ್ದಾರ್ ಸರ್ವೇಯರ್ ಹಾಕೊಂಡಿದ್ರೆ ಅವ್ರಿಗೆ ಇಂಟರ್ವ್ಯೂ ಇಲ್ಲ. ಹವಿಲ್ದಾರ್ ಎಜುಕೇಶನ್ ಅವ್ರು ಕೂಡ ಇಂಟರ್ವ್ಯೂ ಇದೆ. ಸಿಪಾಯಿ ಫಾರ್ಮ್, ಸೋಲ್ಜರ್ ಟೆಕ್ನಿಕಲ್, ನರ್ಸಿಂಗ್ ಅಸಿಸ್ಟೆಂಟ್, ಅಗ್ನಿವೀರ್ ಕ್ಲರ್ಕ್, ಅಗ್ನಿವೀರ್ SKT, ಅಗ್ನಿವೀರ್ ಟೆಕ್ನಿಕಲ್, ಅಗ್ನಿವೀರ್ GD, ಅಗ್ನಿವೀರ್ ಟ್ರೇಡ್ಸ್ಮನ್ 10th, ಅಗ್ನಿವೀರ್ ಟ್ರೇಡ್ಸ್ಮನ್ 8th ಇವರೆಲ್ಲರೂ ಕೂಡ ಸೊ ಅವರವರ ಒಂದು ಕ್ಯಾಟಗರಿ ಕೊಟ್ಟಿದ್ದಾನೆ. ಟೋಟಲ್ 11 ಕ್ಯಾಟಗರಿ ಕೊಟ್ಟಿದ್ದಾನೆ. ಟಾಪ್ ಟು ಡೌನ್ ಅಂದ್ರೆ RTGC ಟಾಪರ್ ಬರ್ತಾರೆ, ಅದಕ್ಕೆ ಕೆಳಗಡೆ ಲಾಸ್ಟ್ ಅಲ್ಲಿ ಅಗ್ನಿವೀರ್ ಟ್ರೇಡ್ಸ್ 8th ಲಾಸ್ಟ್ ಬರ್ತದೆ. ಇದರಲ್ಲಿ ವ್ಯತ್ಯಾಸ ಇದ್ರೆ ಖಂಡಿತ ನಿಮ್ಗೆ ಚೇಂಜಸ್ ಮಾಡಿ ನಿಮ್ಗೆ ತಿಳಿಸ್ಕೊಡ್ತಾರೆ. ಇವತ್ತೊಂದು ಕೊಟ್ಟಂತ ಮಾಹಿತಿ ಬಹಳ ಮುಖ್ಯವಾದಂತದ್ದು. ಬಹಳಷ್ಟು ಮಕ್ಕಳು ಕೇಳ್ತಾ ಇರ್ತಾರೆ, ಸರ್ ಡಾಕ್ಯುಮೆಂಟ್ಸ್ ಬಗ್ಗೆ ಬಹಳ ಚಿಂತೆ ಇರ್ತದೆ ಸರ್. ಅಡ್ಮಿಟ್ ಕಾರ್ಡ್ ಯಾವ ತರ, ಅಡ್ಮಿಟ್ ಕಾರ್ಡ್ ಇರುವಂತ ಏನೇನು ತಗೊಂಡೋಗ್ಬೇಕು, ಏನ್ ತಗೊಂಡೋಗಬಾರ್ದು, ಇನ್ನು ತಯಾರಿ ಇರುವಂತ ಗಾಬರಿ ಆಗ್ತಾರೆ. ತಾನು ಮಾಡ್ತಿರುವಂತ ಪ್ರಾಕ್ಟೀಸ್ ನಿಲ್ಲಿಸ್ಬಿಟ್ಟು ಡಾಕ್ಯುಮೆಂಟ್ಸ್ ಬಾರಿ ಸುತ್ತಾಡ್ತಾರೆ. ನೀವು ಹೊರಡುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಪೇರೆಂಟ್ಸ್, ನಿಮ್ಮ ಬ್ರದರ್, ಸಿಸ್ಟರ್ ಕಳಿಸಿ, ನೀವು ಪ್ರಾಕ್ಟೀಸ್ ನಿಲ್ಸಕ್ಕೆ ಹೋಗ್ಬಿಡಿ. ತುಂಬಾ ಶಾರ್ಟ್ ಟೈಮ್ ಇದೆ. ಈ ಸಮಯದಲ್ಲಿ ಸುಮಾರು ಟೈಮ್ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. PET ಫಿಸಿಕಲ್ ಫಿಟ್ನೆಸ್ ನಿಮ್ಗೆ ಗೊತ್ತಿದೆ ಎಷ್ಟೊಂದು ಅದ್ರ ಮುಖ್ಯ ಅಂತ ಹೇಳಿ. ಅಕಸ್ಮಾತ್ ಒಂದೊಂದು ಸೆಕೆಂಡ್ ಕೂಡ ವ್ಯತ್ಯಾಸ ಅಂದ್ರೆ ನಿಮಗೆ ಮಾರ್ಕ್ಸ್ ಕಟ್ ಆಗ್ತದೆ. ಮತ್ತೊಮ್ಮೆ ಹೇಳ್ಬೇಕು ಅಂತಂದ್ರೆ ತುಂಬಾ ಶ್ರಮ ಪಟ್ಟು 1 ವರ್ಷದಿಂದ
ವರ್ಷದಿಂದ 2 ವರ್ಷದಿಂದ 3 ವರ್ಷದಿಂದ ಬಹಳ ಶ್ರಮಪಟ್ಟು ಇಂಡಿಯನ್ ಆರ್ಮಿ ಜಾಯ್ನ್ ಆಗಬೇಕು, ನಾನು ಯೂನಿಫಾರ್ಮ್ ಹಾಕೊಬೇಕು, ದೇಶ ಸೇವೆ ಮಾಡಬೇಕು, ಸೈನಿಕನಾಗಬೇಕು, ನಮ್ಮೂರಿಗೆ ಒಂದು ಒಳ್ಳೆಯ ವ್ಯಕ್ತಿ ಆಗಬೇಕು ಅಂತ ಹೇಳಿ ಬಹಳ ಕನಸು ಕಂಡಿದ್ರ ಮಕ್ಕಳ. ಇಷ್ಟೆಲ್ಲ ಕನಸು ಕಂಡು ಇಷ್ಟೊಂದು ಶ್ರಮ ಪಟ್ಟರ ಮಕ್ಕಳುಗಳು ಈ ಫಿಸಿಕಲ್ ಫಿಟ್ನೆಸ್ ಒಂದೊಂದು ಸೆಕೆಂಡ್ ವ್ಯತ್ಯಾಸ ಆಗೋದು ಬೇಡ. ನಿಮ್ಮ ಶರೀರನ ಕಾಪಾಡ್ಕೊಳ್ಳಿ, ನಿಮ್ಮ ಫಿಟ್ನೆಸ್ ನ ಕರೆಕ್ಟ್ ಮೇಂಟೈನ್ ಮಾಡ್ಕೊಳ್ಳಿ. ಇರುವಂತ ಒಂದು 8-10 ದಿನದಲ್ಲಿ ಫಸ್ಟ್ ಕ್ಲಾಸ್ ನಿಮ್ಮ ಆರೋಗ್ಯ ಬೇಕಿರುವಂತ ಎಲ್ಲಾ ರೀತಿಯ ತಿಂಡಿ ತಿನಿಸುಗಳನ್ನ ತಿನ್ನಿ, ಏನೇನು ತಿನ್ಬೇಕು ಅದೆಲ್ಲ ಡೈಟಿಂಗ್ ಮಾಡಿ, ನೀರ್ ಚೆನ್ನಾಗಿ ಕುಡೀರಿ. ಸೊ ನಿಮ್ಮ ಮನಸ್ಸಿಗೆ ಎಲ್ಲಿ ಇಷ್ಟ ಆಗ್ತದೆ, ಎಲ್ಲಿ ಸರಿ ಅನ್ಸುತ್ತೆ ಅಲ್ಲೋಗಿ ನೀವು ಕೋಚಿಂಗ್ ತಗೊಳ್ಳಿ. ಕೋಚಿಂಗ್ ತಗೊಳ್ಳೋಲ್ವಾ ನಿಮ್ಮ ಮನೇಲಿ ಪ್ರಾಕ್ಟೀಸ್ ಮಾಡಿ, ಫ್ರೆಂಡ್ಸ್ ಜೊತೆ ಪ್ರಾಕ್ಟೀಸ್ ಮಾಡಿ, ಎಲ್ಲೇ ಪ್ರಾಕ್ಟೀಸ್ ಮಾಡಿ. ಹೇಗಾದ್ರೂ ಸರಿ ನೀವು ಸೆಲೆಕ್ಷನ್ ಆಗಬೇಕು ಅಷ್ಟೇ. ನಿಮ್ಮ ಉದ್ದೇಶ, ನಿಮ್ಮ ಗುರಿ ಏನಿದೆ ಅಲ್ಲಿ ತಲುಪೋದೇ ನಮ್ಮ ಉದ್ದೇಶವಾಗಿರ್ತದೆ. ಖಂಡಿತ ತಲುಪಿ ನಿಮ್ಗೆ ಭಗವಂತ ಒಳ್ಳೇದು ಮಾಡ್ಲಿ. ಏನಾದ್ರು ಮಾಹಿತಿ ಬೇಕಂದ್ರೆ ನಮ್ಮ ಸೆಂಟ್ರಲ್ ಮೈಸೂರಿಗೆ ನೀವು ಕರೆ ಮಾಡಿ 9638116777. ಥ್ಯಾಂಕ್ ಯು. ನಮಸ್ತೆ, ಜೈ ಹಿಂದ್. Namaste, Jai Hind. Dreaming to wear the uniform to serve the nation with pride, your journey begins here. At Sainik Academy, Mysuru, we prepare young aspirants for Indian military exams like NDA, CDS, AFCAT, Navy, Air Force and Army, technical and non-technical group, Agniveer GD, soldiers and Coast Guards. Paramilitaries like SSC, CPO, Central Armed Police Forces, which includes BSF, CISF, CRPF, Assam Rifle, ITBP, SSF, NIA, Delhi Police, RPF, CGL, CHSL, RRB, MTS, SSP, State Police, Forest Guard and Fire Brigades, PC, PSI and more. Specialized coaching for competitive exams, SAM offering a combination of school education and focused coaching for 4th to 10th grade students preparing for RMS, Sainik School, JNV. And also we offering college education and defense coaching for advanced career opportunities. 9th, 10th, PUC, Science, PCMB, PCMC, State and CBSE. From academics to physical fitness, from mental toughness to leadership skills, we shape future warriors of India. 370 plus candidates from Sainik Academy, Mysuru have already achieved their dreams. Are you next? Sainik Academy, Mysuru, building soldiers, building the nation.